ಸೊ ಈ ಮನೆ ಬ್ರಹ್ಮಸ್ಥಾನನ ನೋಡ್ತಾ ಇದ್ದೀವಿ, ಯಾವ ಭಾಗದಲ್ಲಿ ಬರುತ್ತೆ ಅಂತ. ನೋಡಿ, ಕಂಪ್ಲೀಟಾಗಿ ಈ ಭಾಗದಲ್ಲಿ ಓಪನ್ ಆಗ್ತದೆ. ಅಂದರೆ ಈ ಮನೆಯದು ಇದು ಸೆಂಟ್ರ್ ಭಾಗ ಅಂತ, ಬ್ರಹ್ಮಸ್ಥಾನ ಕಾಣ್ತಿದ್ಯಾ? ಇದು ಬ್ರಹ್ಮಸ್ಥಾನ. ಎಕ್ಸಾಕ್ಟ್ ನಾರ್ತ್ ಬಂದ್ಬಿಟ್ಟು 20 ಡಿಗ್ರೀಸ್ ಲೆಫ್ಟಿಗಿದೆ. ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ, ಆಲ್ಮೋಸ್ಟ್ 19-20 ಡಿಗ್ರೀಸ್ ಲೆಫ್ಟಿಗೆ ಹೊಡಿತಾ ಇದೆ. ಆಲ್ಮೋಸ್ಟ್ ನಾರ್ತಲ್ಲಿರೋಂಥ ಎನರ್ಜಿ ನೋಡ್ತಾ ಇದ್ದೀವಿ. ನಾರ್ತ್ ಸೈಡಲ್ಲಿ 20% ಎನರ್ಜಿ ಇದೆ. ನಾರ್ತ್ ಈಸ್ಟಲ್ಲಿ ಒಂದು 24% ಎನರ್ಜಿ ಇದೆ. ಸೊ ಅದೇ ರೀತಿ ನೆಕ್ಸ್ಟು ಪೂರ್ವದ ಕಡೆ ನೋಡ್ತಾ ಇದ್ದೀವಿ. ಪೂರ್ವದ ಕಡೆ ಆಲ್ಮೋಸ್ಟ್ ಒಂದು 50% ಎನರ್ಜಿ ತೋರಿಸ್ತಾ ಇದೆ. ನೆಕ್ಸ್ಟ್ ಸೌತ್ ಈಸ್ಟ್ ಕಡೆ ಇರೋಂಥ ಎನರ್ಜಿ ನೋಡ್ತಾ ಇದ್ದೀವಿ. %30 ತೋರಿಸ್ತಾ ಇದೆ. ನೆಕ್ಸ್ಟ್ ಸೌತ್ ಕಡೆ ಇರೋಂಥ ಎನರ್ಜಿ ನೋಡ್ತಾ ಇದ್ದೀವಿ. ಸೌತ್ ಕಡೆ ಕೂಡ 24% ತೋರಿಸ್ತಾ ಇದೆ. ಸೌತ್ ವೆಸ್ಟಲ್ಲೂ ಕೂಡ ಒಂದು 12% ಎನರ್ಜಿ ತೋರಿಸ್ತಾ ಇದೆ. ವೆಸ್ಟ್ ಕಡೆ ಒಂದು 14% ತೋರಿಸ್ತಾ ಇದೆ ಎನರ್ಜಿ, ಇನ್ನೂ ಕಮ್ಮಿ ಆಯಿತು 12%. ನಾರ್ತ್ ವೆಸ್ಟ್ ಕಡೆ 44% ಇದೆ. ಓಕೆ, ಸೊ ಇದಿಷ್ಟು ಎಲ್ಲ ಝೋನ್ಗಳ ಎನರ್ಜಿ ಆಯಿತು. ಸೊ ಆಲ್ಮೋಸ್ಟ್ ಸ್ವಲ್ಪ ನೆಗೆಟಿವ್ ಎನರ್ಜೀಸ್ ಜಾಸ್ತಿ ಇದೆ ನಾರ್ತ್ ಈಸ್ಟಲ್ಲಿ, ಮತ್ತು ಸೌತ್ ವೆಸ್ಟಲ್ಲಿ ಇದೆ. ಸೊ ನೋಡಿ ಎಲ್ಲನೂ ಬ್ಯಾಲೆನ್ಸ್ ಮಾಡ್ತಾ ಬರೋಣ. ಜಿಯೋಪಥಿಕ್ ಸ್ಟ್ರೆಸ್ಸನ್ನ ಚೆಕ್ ಮಾಡ್ತಾ ಇದ್ದೀವಿ. ಬಿಲ್ಡ್ ಆಗ್ತಾ ಇದೆ, ಇಲ್ಲಿ 22% ಇದೆ. ಈ ಭಾಗದಲ್ಲಿ ಸ್ವಲ್ಪ ಡೆವಲಪ್ ಆಗ್ತಾ ಇದೆ, ಸ್ವಲ್ಪ ಚೆಕ್ ಮಾಡಬೇಕು. ಈ ಭಾಗ 34% ಇದೆ, ಏನು ತೊಂದರೆ ಇಲ್ಲ. ಸರ್, ಈ ಭಾಗದಲ್ಲಿ ಜಿಯೋಪಥಿಕ್ ಸ್ಟ್ರೆಸ್ ಇದೆ ಸರ್. ಇಲ್ಲಿ ಭಾಗದಲ್ಲಿ ಬರ್ತಾ ಇದೆ ನೋಡಿ. ಈ ತುಳಸಿ ಗಿಡ ಎಷ್ಟು ಒಣಗುತ್ತೆ ಸರ್ ಇಲ್ಲಿ? ಅರ್ಥ ಆಗ್ತಾ ಇದೆಯಲ್ಲ ನಿಮಗೆ? ಈ ಭಾಗದಲ್ಲಿ ನೆಗೆಟಿವ್ ಇರೋದ್ರಿಂದನೇ ನಿಮ್ಗೆ ಎಷ್ಟೇ ತುಳಸಿ ಗಿಡ ಹಾಕಿದ್ರು ಡ್ರೈ ಆಗಿಬಿಡುತ್ತೆ. ನೋಡಿ, ಅಲ್ಲಿ ವೇವ್ಸ್ ಎಷ್ಟು ನೀಟಾಗಿ ಬರ್ತಾ ಇದೆ. ಯಾವಾಗಲೂ ಅಷ್ಟೇ ಜಿಯೋಪಥಿಕ್ ಸ್ಟ್ರೆಸ್ 0 ಇರಬೇಕು. ಆಲ್ಮೋಸ್ಟ್ 20-30% ನಡೆಯುತ್ತೆ. ಬಟ್ ಇಷ್ಟು ನೋಡಿ ಎಷ್ಟಿದೆ ನೋಡಿ, ಆಲ್ಮೋಸ್ಟ್ 50% ಇದೆ. 50% 40% ಮೇಲೆ ಇದ್ದಿದ ತಕ್ಷಣ ಆ ರೇಸ್ ಬಂದ್ಬಿಡುತ್ತೆ. ಸೊ ಇದನ್ನು ಟ್ರೀಟ್ ಮಾಡಿದ್ರೆ ನಿಮ್ಗೆ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಜಿಯೋಪಥಿಕ್ ಸ್ಟ್ರೆಸ್ಸು ಈಗ ಲೆಂತ್ ಚೆಕ್ ಮಾಡಿದ್ವಿ, ಈಗ ವಿಡ್ತಲ್ಲಿ ಚೆಕ್ ಮಾಡ್ತಾ ಇದ್ದೀವಿ. ಎಲ್ಲರೂ ಏನಾದ್ರು ಇದ್ದರೆ ಗೊತ್ತಾಗತ್ತೆ. ಮಿನಿಮಲ್ ಇದೆ 16-20% ಬಿಲ್ಡ್ ಆಗ್ತಾ ಇದೆ. 24-28% ಬರ್ತಾ ಇದೆ, ಏನಂತ ತೊಂದರೆ ಇಲ್ಲ.
ಬಟ್ ಇಲ್ಲಿ ನಾರ್ತಲ್ಲಿ ಎಷ್ಟು ಎನರ್ಜಿ ಇದೆ ನಾನು ನೋಡ್ತಾ ಇದ್ದೀವಿ. ಆಲ್ಮೋಸ್ಟ್ ಡಿಜಿಟಲಲ್ಲಿ ಚೆಕ್ ಮಾಡಿದಾಗಲೂ 22 ಬಂದಿತ್ತು, ಈಗಲೂ ಕೂಡ ಆಲ್ಮೋಸ್ಟ್ 22% ತೋರಿಸ್ತಾ ಇದೆ. ಸೊ ಇಲ್ಲಿ ಯಾವ ರೀತಿ ಎನರ್ಜಿ ಇನ್ಕ್ರೀಸ್ ಮಾಡೋದು ನಾನು ತೋರಿಸ್ತೀನಿ ಲೈವಲ್ಲಿ ನೋಡಿ. ಅಲ್ಲೊಂದು ರಾಡ್ ಇಡಿಪ, ನೋಡಿ ಇಲ್ಲೊಂದು ರಾಡ್ ಇಡ್ತಾ ಇದ್ದೀವಿ, ಆಟೋಮೆಟಿಕ್ಲಿ ಎನರ್ಜಿ 200% ಆಯಿತು. ಕಾಣ್ತಾ ಇದೆ, ಆಲ್ಮೋಸ್ಟ್ 200% ಆಯಿತು. ಈಗ ರಾಡ್ ತೆಗೀತಾರೆ, ಹಾಗೆ ನೋಡಿ ನೀವು ಕಾಣ್ತಾ ಇದೆಯಾ, ಅಗೇನ್ ಎನರ್ಜಿ ನಿಮ್ಮದು ಎಷ್ಟಿತ್ತು 20 ಅಥವಾ 30%ಗೆ ಬಂದುಬಿಡ್ತು. ಈಗ ಹಾಗೆ ಇಡೀಪ ಕಾಣ್ತಿದ್ದಲ್ಲ, ಅವ್ರು ರಾಡ್ ಪ್ಲೇಸ್ ಮಾಡ್ತಿದ್ದಾರೆ, ಇಮ್ಮಿಡಿಯೇಟಾಗಿ ಎನರ್ಜಿ ಇನ್ಕ್ರೀಸ್ ಆಗ್ತಾಯಿದೆ ನೋಡಿ, 200% ಬಂದುಬಿಡ್ತು. ಸೊ ಅದು ಕೇವಲ ಅದೊಂದು ರಾಡ್ ಇಡೋದ್ರಿಂದ ಕೂಡ ಇಲ್ಲಿ ಎನರ್ಜಿನ ಪಡ್ಕೊಬೋದು. ಕಾಣ್ತಾ ಇದೆ, ಅಲ್ಲಿ ರಾಡ್ ಕೂಡ ಪ್ಲೇಸ್ ಮಾಡಿದ್ದಾರೆ ನೋಡಿ. ಹಾಗೆ ಎನರ್ಜಿನ ಚೆಕ್ ಮಾಡಿಸ್ತಾ ಇದ್ದೀನಿ, ಆಲ್ಮೋಸ್ಟ್ 200% ಬಂತು. ಸೊ ಇಲ್ಲಿ ಇದು ಪ್ರಾಬ್ಲಮ್ ಸಾಲ್ವ್. ಆಲ್ಮೋಸ್ಟ್ ಎನರ್ಜಿ 50% ಬಂತು ಡಿಜಿಟಲಲ್ಲಿ ಚೆಕ್ ಮಾಡಿದಾಗಲೂ ಕೂಡ, ಈಗಲೂ ಕೂಡ 50% ಬರ್ತಾ ಇದೆ. ಇದನ್ನು ಎನರ್ಜಿನ 100% ಕೂಡ ಎನ್ಹಾನ್ಸ್ ಮಾಡ್ಬೋದು, ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಸದ್ಯಕ್ಕೆ ಆಲ್ಮೋಸ್ಟ್ 50 to 70% ಎನರ್ಜಿ ತೋರಿಸ್ತಾ ಇದೆ. ಇಲ್ಲಿ ಬ್ಲೂ ಕಲರ್ ಕರ್ಟನ್ಸ್ ಹಾಕಿದ್ರೂ ಎನರ್ಜಿ ಇನ್ಕ್ರೀಸ್ ಆಗುತ್ತೆ, ಅಥವಾ ನಿಮಗೆ ಇಲ್ಲೊಂದು ಬ್ರಾಸ್ ಸೂರ್ಯ ಹಾಕಿದ್ರೂ ಈ ವಾಲ್ಗೆ ಈ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಸೊ ಏನು 50 to 60% ಬರ್ತಾ ಇದೆ ಅದು ಎನ್ಹಾನ್ಸ್ ಆಗುತ್ತೆ. ಸೊ ಇಲ್ಲಿ ಕಿಚನಲ್ಲಿ ಎನರ್ಜಿ ಚೆಕ್ ಮಾಡ್ತಾ ಇದ್ದೀವಿ, ಒಂದು 70% ಇದೆ. ಇಲ್ಲಿ ಮೇನ್ ಇಶ್ಯೂ ಏನಾಗಿದೆ ಅಂತಂದರೆ, ನೀವು ನೋಡ್ಬೋದು ಇಲ್ಲಿ ಬೆಂಕಿ ಇದೆ, ಅದೇ ಲೈನಲ್ಲಿ ನಿಮಗೆ ವಾಟರ್ ಕೂಡ ಇದೆ. ಸೊ ಎರಡೂ ಒಂದೇ ಲೈನಲ್ಲಿ ಬರಬಾರ್ದು. ಸೊ ಯಾರು ಹೊಸ್ದಾಗಿ ಮನೆ ಕಟ್ಸಿರಿ ಇದನ್ನು ಅಬ್ಸರ್ವ್ ಮಾಡಿ, ಫೈರು ಮತ್ತು ವಾಟರ್ ಲೈನು ಒಂದೇ ಕಡೆ ಬರುವಂಥದ್ದು ಬೇಡ. ಇಲ್ಲಿ ತೋರಿಸಿ, ಇದನ್ನು ತೋರಿಸಿ, ಫೈರ್ ಆ್ಯಂಡ್ ವಾಟರ್ ಒಂದೇ ಲೈನಲ್ಲಿ ಬರುವಂಥದ್ದು ಅವಾಯ್ಡ್ ಮಾಡಿ. ಸೊ ಈ ಥರ ಇದ್ದಾಗ ಏನು ಮಾಡ್ಬೋದು ಅಂದರೆ, ನೀವು ಫೈರ್ ಇದು ಸ್ಟವ್ದು ಪಾಯಿಂಟ್ ಇಲ್ಲಿದ್ದಾಗ ಈ ಕಡೆ ನೀವು ವಾಟರನ್ನ ಮಾಡ್ಕೊಳ್ಳೋದು ತುಂಬ ಉತ್ತಮ. ಈಗ ಸದ್ಯಕ್ಕೆ ಇದಕ್ಕೆ ರೆಮಿಡಿ ಏನು ಮಾಡ್ಬೋದು ಅಂತಂದರೆ, ಇಲ್ಲಿ ಒಂದು ಪಾರ್ಟಿಷನ್ ಥರ ಕ್ರಿಯೇಟ್ ಮಾಡ್ಬೋದು. ಪಾರ್ಟಿಷನ್ ಕ್ರಿಯೇಟ್ ಮಾಡೋದ್ರಿಂದ ಆ ಎರಡೂ ಲೈನ್ ಬೇರೆ ಆಗ್ತದೆ. ಸೊ ಅದು ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನೋಡಿ. ಈಗ ಹೆಲಿಕ್ಸನ್ನ ಪ್ಲೇಸ್ ಮಾಡಿದ್ವಿ. ಯಾವಾಗಲೂ ಹೇಳ್ತಾ ಇರ್ತೀವಲ್ಲ, ನೀವು ಸೌತ್ ಈಸ್ಟಲ್ಲಿ ಏನಾದರೂ ದೋಷ ಆದಾಗ ಇದೊಂದು ಹಾಕಿ ಅಂತ. ಈಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಏನಾಗಿತ್ತು, ಯಾವ ರೀತಿ ಎನರ್ಜಿ ಇನ್ಕ್ರೀಸ್ ಆಗ್ತಿದೆ ಅನ್ನೋದು ಕಾಣ್ತಿದೆಲ್ಲ. ಜಸ್ಟ್ ಇದೊಂದು ಹೆಲಿಕ್ಸನ್ನ ಸೌತ್ ಈಸ್ಟಲ್ಲಿ ಹಾಕೋದ್ರಿಂದ ನಿಮಗೆ ಈ ವಾಟರ್ ಲೈನ್ದು ಪಾರ್ಟಿಷನ್ ಮಾಡೋದು ಬೇಡ, ಹಾಗೇ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇಲ್ಲೆಲ್ಲರೂ ಒಂದು ಕಡೆ ಈ ಥರದ್ದು ಮಾಡಿದ್ರೆ ಸಾಕು. ನೋಡಿದ್ರಾ, ಎನರ್ಜಿ ತಿರ್ಗಿ ಆಟೋಮೆಟಿಕ್ಕಾಗಿ ಕಮ್ಮಿ. ಈಗ ಇಡಪ್ಪ ಅದು ನೋಡಿ, ಇಡ್ತಿದ್ದಂಗೆ ಎನರ್ಜಿ ಇನ್ಕ್ರೀಸ್ ಆಗೋಯ್ತು. ಹಾಗೆ ರಿಪ್ಲೇ ತೆಗಿಯಪ್ಪ ಅದು, ಹಾಗೆ ತೆಗಿ. ಈ 200% ಇರೋ ಎನರ್ಜಿ ನೋಡಿ ಹೇಗೆ ಕಾಣ್ತಿದ್ಯಾ. ವಾಪಸ್ ರಿಟರ್ನು ನಿಮಗೆ ಮಾಮೂಲಿ ಎಷ್ಟಕ್ಕೆ ಬಂತು ಅಷ್ಟಕ್ಕೆ ಬಂದುಬಿಡುತ್ತೆ ನೋಡಿ. ಇಲ್ಲಿ ಎನರ್ಜಿ ಚೆನ್ನಾಗಿದೆ, ಸೊ ಏನು ತೊಂದರೆ ಏನಿಲ್ಲ, 200% ಇದೆ. ಸೊ ಇಲ್ಲಿ ದಕ್ಷಿಣಕ್ಕೆ ವಾಟರ್ ಪಾಯಿಂಟು ಬರ್ತಾ ಇದೆ, ಮತ್ತು ಇಲ್ಲಿ ಗ್ರಾಸರೀಸ್ ಎಲ್ಲ ಸ್ಟೋರೇಜ್ ಇದೆ, ಅದೇನು ತೊಂದರೆ ಇಲ್ಲ. ಚೆನ್ನಾಗಿದೆ. ಆಲ್ಮೋಸ್ಟ್ ನೋಡಿ 200% ಎನರ್ಜಿ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಇದು ಮಗಲ್ದ ನಾರ್ತ್ ವೆಸ್ಟ್. ನೋಡಿ, ಈ ರೂಮಲ್ಲಿ ಎನರ್ಜಿ ಚೆನ್ನಾಗಿದೆ, ಬಟ್ ಇದು ನಾರ್ತ್ ವೆಸ್ಟಲ್ಲಿ ಬೆಡ್ರೂಮ್ ಇರೋದ್ರಿಂದ ಮಕ್ಕಳು ಮಲಗ್ಬೋದು ಅಥವಾ ಗೆಸ್ಟ್ ಮಲಗ್ಬೋದು ಈ ಕಡೆ. ಅದು ಬಿಟ್ಬಿಟ್ಟು ಗಂಡ ಹೆಂಡತಿ ಯಾವ್ದಾದ್ರು ಇದ್ದರೆ ಈ ಥರ ಈ ರೂಮಲ್ಲಿ ಮಲಗಬಾರ್ದು. ಬಟ್ ಇಲ್ಲಿ ಏನೋ ಒಂದು ಚೆನ್ನಾಗಿದೆ ಅಂತಂದರೆ, ನಾರ್ತ್ ಫೇಸಿಂಗ್ ಇದೆ, ಈಸ್ಟ್ ಫೇಸಿಂಗ್ ಇದೆ ಸ್ಟಡಿ ಟೇಬಲು. ಆರಾಮಾಗಿ ಮಕ್ಕಳು ಈಸ್ಟ್ ಫೇಸಿಂಗ್ ಮಾಡ್ಕೊಂಡು ಓದೋದ್ರಿಂದ ಓದೋದು ಚೆನ್ನಾಗಿ ಹತ್ತುತ್ತೆ, ಎಲ್ಲ ಅನುಕೂಲವಾಗಿರುತ್ತೆ. ಸೊ ಸ್ಟಡಿ ಟೇಬಲ್ ಚೆನ್ನಾಗಿದೆ, ಇದು ಕೂಡ ಚೆನ್ನಾಗಿದೆ, ಇದು ಕೂಡ ಈಸ್ಟ್ ಫೇಸಿಂಗ್ ಇರ್ತದೆ. ಇದು ಗೆಸ್ಟ್ದ ಫ್ಯಾಮಿಲಿ. ಇಲ್ಲೂ ಕೂಡ ಎನರ್ಜಿ ಚೆನ್ನಾಗಿದೆ.
ಆಲ್ಮೋಸ್ಟ್ 200% ಇದೆ. ಶೂಟ್ ಮಾಡಿ. ಇಲ್ಲೂ ಕೂಡ ಚೆನ್ನಾಗಿದೆ. ಸೌತ್ ಈಸ್ಟ್ ಬೆಡ್ರೂಮು. ಅದೇ ಕಪಲ್ಸ್ ಆಗಲಿ ಅಥವಾ ದೊಡ್ಡವರಾಗಲಿ ಅಥವಾ ಹೆಣ್ಮಕ್ಳಾಗಲಿ ಅವ್ರು ಯಾರೂ ಮಲ್ಗೋಂಗಿಲ್ಲ. ಅದೇ ಮಕ್ಕಳು ಅಥವಾ ಗಂಡು ಮಕ್ಕಳು ಮಲಗ್ಬೋದು. ಮದುವೆ ಆದ ನಂತರ ಬೇರೆ ರೂಮ್ ಶಿಫ್ಟ್ ಆಗೋದು ಒಳ್ಳೆಯದು. ಇದು ಇಡಬಾರ್ದಮ್ಮ. ಆ್ಯಕ್ಚುಲಿ ಇದೆಯಲ್ಲ ಈ ಝೋನು, ಇದು ನಾರ್ತ್ ಬರ್ತದೆ, ದೇವಮೂಲೆ ಬರ್ತದೆ. ಅಲ್ಲಿ ಪರ್ಕೆ ಇವು ಎಲ್ಲನೂ ಚೆನ್ನಾಗಿದೆ ನೋಡಿ. ಒಂದು ಸಿಟೌಟ್ ಇದೆ, ಗಾಳಿ ಬೆಳಕು ಚೆನ್ನಾಗಿದೆ, ಆರಾಮಾಗಿದೆ, ಇನ್ನೂ ಕೂಲ್ ಆಗಿರ್ಬೋದು ಅಂತಂದರೆ ಎನರ್ಜಿ ಕೂಡ ಚೆನ್ನಾಗಿದೆ. ಕಾಣಿಸ್ತಾ ಇದೆ ನಿಮಗೆ. ಎನರ್ಜಿ ಸ್ವಲ್ಪ ಕಮ್ಮಿ ಇದೆ, ಆಬ್ವಿಯಸ್ಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಹಂಗಾಗಿ ಈಸಿಯಾಗಿ ಎನರ್ಜಿ ಇನ್ನೂ ಆಲ್ಮೋಸ್ಟ್ 10% ತೋರಿಸ್ತಾ ಇದೆ, 10-20% ತೋರಿಸ್ತಾ ಇದೆ. ಹಾಂ, ಸೌತ್ ವೆಸ್ಟ್ ಬಂದರೂ ಎಲ್ಲೋ ಬ್ರೌನು ಅಥವಾ ಇದ್ರ ಮೇಲೆ ಸುಮ್ಮನೆ ಬಟ್ಟೆ ಹಾಕಿದ್ರು ನಡೀತು. ಎಲ್ಲೋ ಬ್ರೌನ್, ಯೂಶ್ವಲಿ ಲೆದರ್ದೆಲ್ಲ ಬ್ರೌನೇ ಕೊಡ್ತಾರೆ. ಇವ್ರು ಯಾಕೆ ಇದು ಕೊಟ್ಟರು? ಯೂಶ್ವಲಿ ಎನಿ ಇದು ಇದೆ, ಈ ಕಲರ್ ಕೊಡ್ತಾರೆ. ಆಲ್ಮೋಸ್ಟ್ 200% ಇದೆ. ಈಗ ಇದನ್ನು ರಾಡ್ ಇನ್ ಪ್ಲೇಸ್ ಮಾಡಬೇಕು. ತೊಂದರೆ ಇಲ್ಲ. ಚೆನ್ನಾಗಿದೆ, ತೊಂದರೆ ಇಲ್ಲ.